ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಮಳೆಯ ಆರ್ಭಟಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ನಿನ್ನೆ ಮಲ್ಲೇಶ್ವರಂನ ಜ್ಯುವೆಲರಿ ಶಾಪ್ಗೆ ಮಳೆಯ ನೀರು ನುಗ್ಗಿದೆ. ಪರಿಣಾಮ ಮಳೆಯ ನೀರಿನಲ್ಲಿ ಚಿನ್ನದ ಆಭರಣಗಳು ತೇಲಾಡಿವೆ. ನಿನ್ನೆ ಮಳೆ ತಂದ ಅವಾಂತರಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿನ್ನೆ ಮಲ್ಲೇಶ್ವರಂನ ಜ್ಯುವೆಲರಿ ಶಾಪ್ನಲ್ಲಿ ಮಳೆಯ ನೀರು ನುಗ್ಗಿದ ಪರಿಣಾಮ ಮಳೆಯ ನೀರಿನಲ್ಲೇ ತೇಲಾಡ್ತಾ ಇವೆ ಜ್ಯುವೆಲರಿಗಳು. ಸುಮಾರು 2 ಕೋಟಿ ಮೌಲ್ಯದ ಚಿನ್ನಾಭರಣ ಮಿಸ್ಸಿಂಗ್ ಆಗಿದೆ. ಮಲ್ಲೇಶ್ವರಂನ 9ನೇ ಕ್ರಾಸ್ನಲ್ಲಿರುವಂತಹ ನಿಹಾನ್ ಜ್ಯುವೆಲರಿ ಶಾಪ್. ಈ ಜ್ಯುವೆಲರಿ ಶಾಪ್ನಲ್ಲಿ ನೀರು ನುಗ್ಗಿದ ಪರಿಣಾಮವಾಗಿ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಜ್ಯುವೆಲರಿ ಶಾಪ್ನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ, ಅಲ್ಲಿ ಜ್ಯುವೆಲರಿ ಎಲ್ಲವೂ ಕೂಡ ನೀರಿನಲ್ಲಿ ತೇಲಾಡಿದೆ. ಆ ದೃಶ್ಯಗಳು ಕೂಡ ಈಗ ಕಾಣಿಸ್ತಾ ಇದೆ. ಒಂದೊಂದಷ್ಟು ಜ್ಯುವೆಲರಿಗಳು ಅಲ್ಲಿ ನೀರಿನಲ್ಲಿ ಹೋಗ್ತಾ ಇರೋದು. ಇನ್ನು BBMP ಅವರಿಗೆ ನಾವು ಕರೆ ಮಾಡಿದ್ವಿ, ಆದ್ರೂ ಕೂಡ ಬರಲಿಲ್ಲ ಅಂತ ಹೇಳಿ ನಿಹಾನ್ ಜ್ಯುವೆಲರಿ ಶಾಪ್ನ ಮಾಲೀಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಚ್ಚಿ ಹೋಗಿದೆ ಅಂಗಡಿಯಲ್ಲಿದ್ದಂತಹ ಫರ್ನಿಚರ್ಸ್, ಜ್ಯುವೆಲರಿ, 50,000 ರೂಪಾಯಿ ಹಣ ಕೂಡ. ಜ್ಯುವೆಲರಿ ಶಾಪ್ನ ಹಿಂಭಾಗದ ಬಾಗಿಲಿನ ಮೂಲಕ ವಸ್ತುಗಳು ಕೊಚ್ಚಿ ಹೋಗಿದೆ. ಶಾಪ್ ಆರಂಭವಾಗಿ ಇದೇ ಮೇ 27ಕ್ಕೆ 1 ವರ್ಷ ತುಂಬಲಿದೆ. 1 ವರ್ಷ ತುಂಬುತ್ತಾ ಇರುವಂತಹ ಒಂದು ಖುಷಿಯ ಸಂಭ್ರಮದಲ್ಲಿ ಇದ್ರು ಮಾಲೀಕರು. ಆದ್ರೆ ನಿನ್ನೆಯ ಮಳೆ ತಂದ ಅವಾಂತರ ಇದೆಯಲ್ಲ, ಅಷ್ಟಿಷ್ಟ ಅಲ್ಲ. BBMP ಅವರಿಗೆ ನಾವು ಕರೆ ಮಾಡಿದ್ವಿ, ಯಾರು ಕೂಡ ನಮಗೆ ಸ್ಪಂದನೆಯನ್ನ ಮಾಡಲಿಲ್ಲ ಅಂತ ಹೇಳಿ ಜ್ಯುವೆಲರಿ ಶಾಪ್ನ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಅಂದ್ರೆ ಇದು ಜ್ಯುವೆಲರಿ ಶಾಪ್ನ ಹಿಂಭಾಗದ ಒಂದು ಹಿಂಬಾಗಿಲಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನ ನೀವು ಗಮನಿಸಬಹುದು. ಜ್ಯುವೆಲರಿಗಳು ಕೂಡ ಹೋಗಿದೆ, ಫರ್ನಿಚರ್ಸ್ ಅಲ್ಲೇ ಹಾಳಾಗಿದೆ. ಹಣ ಇತ್ತಂತೆ, 50,000 ರೂಪಾಯಿ ಕ್ಯಾಶ್ ಇತ್ತು, ಅದು ಕೂಡ ಹೋಗಿದೆ ಅಂತ ಹೇಳಿ ಜ್ಯುವೆಲರಿ ಶಾಪ್ನ ಮಾಲೀಕರು BBMP ಅವರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಕರೆಯನ್ನ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಒಂದು ಏನಾಯ್ತು ಅನ್ನೋದನ್ನ ಕೇಳುವಂತಹ ಸೌಜನ್ಯ ಕೂಡ ಇರಲಿಲ್ಲ, ಸ್ಪಂದಿಸಲಿಲ್ಲ ಅನ್ನುವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಈ ಒಂದು ನಿಹಾನ್ ಜ್ಯುವೆಲರಿ ಶಾಪ್ ನಿಂದಾನೆ. ಆಶಿಕ್ ಮುಲ್ಕಿ, ನಿನ್ನೆಯ ಮಳೆ ತಂದಂತಹ ಅವಾಂತರಗಳನ್ನ ನೋಡಿದ್ರೆ ಅಷ್ಟಿಷ್ಟಲ್ಲ, ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಈ ಜ್ಯುವೆಲರಿ ಶಾಪ್ ನಲ್ಲಿ ಏನೇನು ಆಗಿದೆ, ಏನೆಲ್ಲ ಅವಾಂತರಗಳಾಗಿದೆ, ಆ ಜ್ಯುವೆಲರಿ ಶಾಪ್ ನ ಮಾಲೀಕರು BBMP ಅವರಿಗೆ ಕರೆ ಮಾಡಿದಾಗಲೂ ಸ್ಪಂದಿಸಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡಬಹುದಾ? ಖಂಡಿತ ನವಿತಾ, ನಿನ್ನೆ ಬೆಂಗಳೂರಿನಲ್ಲಿ ಬಿದ್ದಿರುವಂತಹ ಮಹಾಮಳೆಗೆ ಸಾಕಷ್ಟು ಕಡೆ ಅವಾಂತರ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಮಲ್ಲೇಶ್ವರಂನ 8 ಕ್ರಾಸ್ ನಲ್ಲಿರುವಂತಹ ನಿಹಾನ್ ಜ್ಯುವೆಲರಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಈ ಒಂದು ಅಸ್ತವ್ಯಸ್ತ ಪರಿಸ್ಥಿತಿ ಏನಿದೆ, ಇದು ನಿಜಕ್ಕೂ ಈ ಒಂದು ವ್ಯಾಪಾರ ಮಾಡ್ತಿದ್ದಂತಹ ಇದರ ಮಾಲೀಕೆ ಯಾರಿದ್ರು ಪ್ರಿಯಾ, ಅವರಿಗೆ ಬಹಳ ದೊಡ್ಡ ಮಟ್ಟದ ನಷ್ಟ ತಂದೊಡ್ಡಿದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರಿದ್ದಾರೆ, ಇಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನವಿತಾ ಮೇಡಮ್, ಆಕ್ಚುಲಿ ಏನಾಯ್ತು ಅಂತ? ಸರ್, ಆಕ್ಚುಲಿ ಏನಾಯ್ತು? ಆಕ್ಚುಲಿ ಏನಿಲ್ಲ, ಮಳೆ ನೀರು ಅಷ್ಟೇ. ರೋಡ್ದೆಲ್ಲ ಫುಲ್ ಚರಂಡಿ ನೀರು, ಚರಂಡಿ ಒಳಗಡೆ ಹೋಗೋದು, ನಮ್ಮ ಅಂಗಡಿ ಒಳಗಡೆ ಬಂದಿದೆ. ಎಷ್ಟೊತ್ತಿಗೆ? 3 o'clock ಮಧ್ಯಾಹ್ನ. ಸಾಕಷ್ಟು ಹಾನಿಯಾಗಿದೆ. ಅಲ್ಲಿ ನೋಡಿ ಮಾರ್ಕ್ 4 feet ಇದೆ, 4 feet ವರೆಗೂ ಬಂದಿದೆ. 4 feet ಇಂದ ಬಂದು ಇಲ್ಲಿ ಫೋರ್ಸ್ ಅಲ್ಲಿ ಕೌಂಟರ್ ಹೊಡ್ಕೊಂಡು ಕೆಳಗಡೆ ಹೋಗಿ ಗೋಡನ್ನು ಅರ್ಧ ತುಂಬ್ಕೊಂತು, ಅಲ್ಲಿರೋ ಸ್ಟಾಕ್ ಹೋಯ್ತು. ಕೆಳಗಡೆ ಸೆಲ್ಲರ್ ಇರೋದು ಆ ಕಡೆ. ಅಲ್ಲಿ ಡೋರ್ ಓಪನ್ ಮಾಡಿದಕ್ಕೆ ಫುಲ್ ಔಟ್ ಆಗೋಯ್ತು. ವಾಟರ್ ಜೊತೆ ಸ್ಟಾಕ್ ಎಲ್ಲ ಫುಲ್ ಔಟ್ ಸೈಡ್ ಹೋಯ್ತು. ಕೆಲವರು ಹೇಳಿದ್ರು, ಎಲ್ಲ ಇದ್ರು, ಕಸ್ಟಮರ್ಸ್ ಮುಂಚೆನೆ ಇದ್ರು, ಅವರು ತುಂಬಾ ಎಕ್ಸೈಟ್ ಆದ್ರು. ಸ್ಟಾಫ್ ಇದ್ರು, ನಾನಿದ್ದೆ, ಮತ್ತೆ ತುಂಬಾ ಸ್ಟಾಫ್ ಎಲ್ಲ ಪಾಪ ಎತ್ತಾ ಇದ್ರು. ಪವರ್ ಅಲ್ಲೇ ಇರೋದು, ಮೈನ್ ಪವರ್ ಅಲ್ಲಿದೆ, ಬೇಡ ಆಚೆ ಸರ್ಕ್ಯೂಟ್ ಆಗೋ ತರ ಆಗುತ್ತೆ ಅಂತ ಹೇಳಿ ಆಚೆ ಹೋಗ್ಬಿಟ್ಟು ಎಲ್ಲ. ನೀರು ಅಂದ್ರೆ ಈ ಭಾಗದಲ್ಲಿ ನೀರು ಹಿಂಗೆ ಒಂದು ಮನೆ ಒಳಗಡೆ ಆಗ್ಲಿ ಅಥವಾ ಅಂಗಡಿ ಒಳಗಡೆ ಆಗ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಅನ್ಸುತ್ತೆ. ಈ ಕಡೆ ಫಸ್ಟ್ ಟೈಮ್, ಮಲ್ಲೇಶ್ವರಂ ಎಲ್ಲ ಇದೆ ಫಸ್ಟ್ ಟೈಮ್. ಮುಂಚೆ ಎಲ್ಲ ಏನ್ ಬಂದಿಲ್ಲ. ಡ್ರೈನೇಜ್ ಏನಾದ್ರು ಓಪನ್ ಆಗಿಲ್ಲ? ಡ್ರೈನೇಜ್ ಏನಿಲ್ಲ, ಯಾವ್ದು ಡ್ರೈನೇಜ್ ಇಲ್ಲ, ತುಂಬಾ ದೂರ ಇದೆ. ಫುಟ್ಪಾತ್ ಒಳಗಡೆ, ಮೋರಿ ಒಳಗಡೆ ಹೋಗಕ್ಕೆ ವಾಟರ್ ಹಿಂಗ್ ಹೋಗಕ್ಕೆ ಸರಿಯಾಗಿ ಮಾಡಿಲ್ಲ. ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರೆ ಹೋಗಿಲ್ಲ ಅಲ್ಲೆಲ್ಲ ಸರಿಯಾಗಿಲ್ಲ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಒಳಗಡೆ ಬಂದಿದೆ.
ಅಂದ್ರೆ ನಿನ್ನ ರಾತ್ರಿ ಇಡೀ ಇದನ್ನ ಜಾಗರಣೆ ಮಾಡಿ ಇಷ್ಟು ನೀರೆಲ್ಲ ನಾವು ತೆಗೆಯೋಷ್ಟೊತ್ತಿಗೆ ಕಸ ಇಷ್ಟು ಬಂದಿತ್ತು. ಒಂದ್ 2-3 ಲೋಡ್ ಅಷ್ಟು ಕಸ ಬಂದಿದೆ. ಅದೇ ಹಸಿ ಕಸ, ಎಳೆಗಳು ಫುಲ್ಲು ಆಲಿಕಲ್ ಬಿದ್ದಿರೋದ್ರಿಂದ ಎಲ್ಲ ಎಳೆದು ಅದು ಫುಲ್ ಎಲೆ ಬಂದಿತ್ತು. ನಿಮ್ಮ ಬೇರೆ ಇದು ಪ್ರಾಪರ್ಟಿಯಲ್ಲಿ ಎಷ್ಟಿತ್ತು? ಏನು ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ? ಬಹಳ ಸ್ಮ್ಯಾಶ್ ಆಗಿದೆ ಇಲ್ಲಿ. ನಂದು 2.5 ವರ್ಗೂ ಹೋಗಿದೆ ಸರ್, CR ವರ್ಗೂ. ಯಾಕಂದ್ರೆ ಹೊಸ ಫರ್ನಿಚರ್ ಇನ್ನು 1 ಇಯರ್ ಆಯ್ತು. ಅದು ಸ್ಟಾಕ್ ಫುಲ್ ಕೌಂಟ್ರಲ್ಲೆಲ್ಲ ತೇಲಾಡ್ತಾ ಇತ್ತು. ಫುಲ್ ಕೌಂಟ್ರಲ್ಲಿ ಎಲ್ಲ ನೀರಾಗಿದೆ. ಫುಲ್ ಸ್ಟಾಕ್ ಎಲ್ಲ ನೀರು ಫುಲ್ ನೀರಿದೆ. ಅಂದ್ರೆ ಕಂಪ್ಲೀಟ್ ಆಗಿ ನೀರು 4-5 ಅಡಿ ಹತ್ರ ಈ ಒಳಗಡೆ. ಹೌದು. ಸ್ಟಾಕ್ ಎಲ್ಲ ಲಾಸ್ ಆಗಿದೆ, ತುಂಬಾ ಲಾಸ್ ಆಗಿದೆ. BBMP ಅಧಿಕಾರಿಗಳಿಗೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿ. ಆಗ ಮಾಡಿದ್ವಿ, ನಮಗೆ ಗೊತ್ತಿರೋರಷ್ಟು. ಅವ್ರು 10 ನಿಮಿಷದಲ್ಲಿ ಬರ್ತೀನಿ ಅಂದ್ರು. ಅವರು ಬಂದಿಲ್ಲ ಅವರು. ಇನ್ನ ಟೈಮ್ ಮತ್ತೆ ಹೋಗ್ತಾ ಇತ್ತಲ್ಲ, ನಾವು ಜಾಸ್ತಿ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಇಲ್ಲಿಂದ ಸ್ಟಾಕ್ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಅದ್ರಲ್ಲಿ ನಾನಿದ್ದೆ. ಈ ಪಾಯಿಂಟ್ ವರೆಗೂ ಯಾರು ಬಂದಿಲ್ಲ ನಿಮ್ಮನ್ನ ಮಾತಾಡ್ಸಕ್ಕೆ? ಏನಾಯ್ತು? ಇದುವರೆಗೂ ಯಾರು ಬಂದಿಲ್ಲ. ಇನ್ನು ಏನಾದ್ರು BBMP ಕಡೆಯಿಂದ ಸರ್ಕಾರದ ಕಡೆಗೆ ನೀವೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅದು ಕಾಮಗಾರಿ ಮಾಡಿದ್ರಲ್ಲ, ಅದೊಂದು ಸ್ವಲ್ಪ ನಾವು ಹೇಳಿದ್ವಿ ಅಲ್ಲಿ ಇಂಜಿನಿಯರ್ಗೆಲ್ಲ ಹೇಳಿದ್ವಿ, ಇಲ್ಲಿ ನೀರು ತುಂಬಾ ನಿಲ್ಲುತ್ತೆ, ಅದಕ್ಕೋಸ್ಕರ ನೀವು ಸ್ವಲ್ಪ ಡೀಪ್ ಆಗಿ ಮಾಡಿ ಜಾಗನ ನೀರು ಹೋಗೋಕೆ ಅಂತ ಹೇಳಿ. ಇಲ್ಲ, ನಮ್ದು ಪ್ಲಾನ್ ಇರೋದು ಇಷ್ಟೇ ನಾವು ಮಾಡೋದು. ಯಾಕಂದ್ರೆ ನಾವು ಸ್ಥಳೀಯರು, ಇಲ್ಲಿ ಅವಾಗಿಂದ ಇರೋದು, ನಮಗ್ ಗೊತ್ತು ಇಲ್ಲಿನ ಪ್ರಾಬ್ಲಮ್ ಏನಂತ. ಅವ್ರು ನಮ್ಮ ಮಾತು ಕೇಳ್ಬೇಕಾಗಿತ್ತು ಒಂಚೂರು, ಅವ್ರು ಕೇಳಿಲ್ಲ ಇಂಜಿನಿಯರ್ಸ್. ಆ ಟೈಮಲ್ಲಿ ರೀಸೆಂಟ್ ಆಗಿ ನಡೆದಿದೆ. ಅದು ಚೆನ್ನಾಗಿ ಮಾಡಿದ್ರು, ಬಟ್ ಮಾಡೋದನ್ನ ಸ್ವಲ್ಪ ಪ್ಲಾನ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೀರು ಅಲ್ಲಿಂದ ಅಲ್ಲಲ್ಲಿ ಆ ಪ್ಲೇಸ್ ಅಲ್ಲೇ ಒಳಗಡೆ ಹೋಗ್ಬಿಡ್ತಾ ಇತ್ತು. ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ, ಸ್ಟಾಕ್ 4 feet ವರೆಗೂ ಬರ್ತಾ ಇರ್ಲಿಲ್ಲ. ಅದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದೆಲ್ಲ ತುಂಬಾ ಇಲ್ಲೇ ನಿಲ್ಲಿಸ್ತಾರೆ, ಯಾವಾಗ್ಲೂ ಇಲ್ಲೇ ನಿಲ್ಲಿಸ್ತಾರೆ BBMP ಗಾಡಿ. ಅದರಿಂದ ಫುಲ್ ಲೋಡ್ ಇಲ್ಲೇ ಮಾಡ್ತಾರೆ. ಅದ್ರ ಗಲೀಜು, ತುಂಬಾ ಗಲೀಜಾಗುತ್ತೆ. ಅದೊಂದು ಮೈನಸ್ ಇದೆ. ತುಂಬಾ ಸಲ ಹೇಳಿದ್ವಿ ನಿಲ್ಲಿಸ್ಬೇಡಿ ಅಂತ. ಎಲ್ಲ ನಮ್ಗೆ ಪಾಯಿಂಟ್ ಇರೋದು ಇಲ್ಲೇ, ಅದಕ್ಕೋಸ್ಕರ ನಾವು ಇಲ್ಲೇ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಪಾಯಿಂಟ್ ಇದು ಯಾವ ಪಾಯಿಂಟೋ ಗೊತ್ತಿಲ್ಲ. ಅದು ಮೈನ್ ರೋಡ್ ಅಲ್ಲಿ ಯಾವ ಪಾಯಿಂಟ್ ಅಂತ ಗೊತ್ತಿಲ್ಲ ನನಗೆ, ಕಸನ ಡಂಪ್ ಮಾಡಕ್ಕೆ. ನವಿತಾ, ಇದಿಷ್ಟು ಈ ಒಂದು ಜ್ಯುವೆಲ್ಲರಿ ಶಾಪ್ ನ ಮಾಲೀಕರ ಮಾತು. ನಾವಿಲ್ಲಿ ನೋಡಬಹುದು, ಸುಮಾರು 4 ಅಡಿ ಎತ್ತರಕ್ಕೆ ಇಲ್ಲಿ ನೀರ್ ನಿಂತಿರುವಂತಹ ಒಂದು ಕಲೆ ಕೂಡ ಇದೆ. ಇದ್ರ ಕೆಳಗಡೆ ಇದ್ರ ಮೇಲ್ಗಡೆ ಇರುವಂತಹ ಒಂದಿಷ್ಟು ಏನು ಆರ್ನಮೆಂಟ್ಸ್ ಆಗಿರ್ಬೋದು, ಜ್ಯುವೆಲ್ಲರಿ ಆಗಿರ್ಬೋದು, ಅವೆಲ್ಲವೂ ಕೂಡ ಉಳ್ಕೊಂಡಿದೆ. ಆದ್ರೆ ಇದ್ರ ಕೆಳಗಡೆ ಇರುವಂತಹ ಅಷ್ಟೂನು ಸಂಪೂರ್ಣವಾಗಿ ಆ ನೀರಲ್ಲಿ ಕೆಲವಲ್ಲಿ ಉಳಿದಿದೆ, ಇನ್ನು ಕೆಲವೆಲ್ಲ ನೀರಲ್ಲಿ ತೇಲ್ಕೊಂಡು ಡ್ರೈನೇಜ್ ಸೇರ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಕೆಳಗಡೆ ಇರುವಂತಹ ಶೆಲ್ಫ್ಗಳು ಎಲ್ಲವೂ ಕೂಡ ಕೊಚ್ಚೆ ನೀರು ಬಂದು ನಿಂತು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂತದ್ದು. ಜ್ಯುವೆಲ್ಲರಿಗಳು ಕೂಡ ಎಲ್ಲವೂ ಕೂಡ ಬಹಳ ಬೆಲೆ ಬಾಳುವಂತಹ ಆರ್ನಮೆಂಟ್ಸ್ ಗಳು. ಸುಮಾರು ನೋಡಬಹುದು, ನಾವಿಲ್ಲಿ ರೇಟ್ 6,000 ರೂಪಾಯಿ ಇದೆ. ಈ ರೀತಿಯಾಗಿರುವಂತಹ ಸಾಕಷ್ಟು ಆರ್ನಮೆಂಟ್ಸ್ ಗಳೆಲ್ಲವೂ ಕೂಡ ಈ ಒಂದು ನೀರಲ್ಲಿ ವಾಪಸ್ ಕೊಚ್ಚಿ ಹೋಗಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಇವರು ಹೇಳ್ತಾ ಇರುವಂತದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ನನ್ನ ಹಿಂಭಾಗದಲ್ಲೂ ಕೂಡ ನೀವು ನೋಡಬಹುದು, ಸಂಪೂರ್ಣವಾಗಿ ಇವರ ಒಂದು ಸೋಫಾ ಅಂದ್ರೆ ಫರ್ನಿಚರ್ಸ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಮಾಡ್ಕೊಂಡಿದ್ರು ಈ ಒಂದು ಜ್ಯುವೆಲ್ಲರಿ ಶಾಪ್ಗೆ, ಅವು ಕೂಡ ಸಂಪೂರ್ಣವಾಗಿ ನೀರಲ್ಲಿ ಏನೀಗ ಈ ಒಂದು ಮಳೆ ನೀರಿಗೆ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿರುವಂತದ್ದು. ಈ ರೀತಿಯಾಗಿ ಆರ್ನಮೆಂಟ್ಸ್ ಅನ್ನ ಇಟ್ಟಿರುವಂತ ಜ್ಯುವೆಲ್ಲರಿ ಐಟಮ್ಸ್ ಅನ್ನ ಇಟ್ಟಿರುವಂತ ಎಲ್ಲವೂ ಕೂಡ ಅದರೊಳಗಡೆ ಕೂಡ ನೀರಿದೆ. ನಾವು ಈಗಲೂ ಕೂಡ ನೀರಿದೆ, ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇವರಿಗೆ ಬಿಸ್ನೆಸ್ ಗೆ ಬಳಸ್ತಾ ಇರುವಂತಹ ಬ್ಯಾಗ್ಗಳಾಗಿರ್ಬೋದು, ಮೆಟೀರಿಯಲ್ಗಳಾಗಿರ್ಬೋದು, ಈ ತರದ ಪ್ಲಾಸ್ಟಿಕ್ ಬಾಕ್ಸ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಇದನ್ನ ಮತ್ತೆ ಮರುಬಳಕೆ ಮಾಡೋದಕ್ಕಾಗಲ್ಲ. ನವಿತಾ, ನಾವಿಲ್ಲಿ ನೋಡಬಹುದು, ಇದಕ್ಕಂತಾನೆ ಸಾವಿರಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಅನ್ನ ಮಾಡಿರ್ತಾರೆ. ಹೀಗಿದ್ರೂ ಕೂಡ ಇವರು ಏನು ಈ ರೀತಿಯಾಗಿರುವಂತಹ ಒಂದು ಮಹಾ ಮಳೆಗೆ ಇವರ ಒಂದು ಬದುಕನ್ನೇ ಬಲಿ ಕೊಡುವಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ನವಿತಾ, ಶಿವಕುಮಾರ್, ನೀವು ಹತ್ರ ಮಾತನಾಡಿಸ್ತಾ ಇದ್ರಿ, ಅಂದ್ರೆ 2.5 ಕೋಟಿಯಷ್ಟು ಅಲ್ಲಿ ನಷ್ಟ ಉಂಟಾಗಿದೆ ಅಂತ ಹೇಳ್ತಾ ಇದ್ರಲ್ಲವೂ ಸರಿ. ಈಗ ಆಭರಣಗಳು ತೇಲಿ ಹೋಗಿರೋದ್ರಿಂದ ಅದಕ್ಕೆ ಸಿಗುವಂತಹ ಚಾನ್ಸಸ್ ಬಹಳ ಕಡಿಮೆ ಅಂತಾನೆ ಹೇಳಲಾಗ್ತದೆ. ಬಟ್ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ ಹೇಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತೊಂದ್ ಕಡೆ ಕಸ ಕಡ್ಡಿ ಅಂತ ಆಭರಣಗಳು ತೇಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನ್ ಅರ್ಥ? ಈಗ ಆಭರಣಗಳು ಇದ್ದಿದ್ದನ್ನ ಏನಾದ್ರು ಕ್ಲೀನ್ ಮಾಡುವಂತಹ ಪ್ರಾಸೆಸ್ ನಡೀತಾ ಇದೆಯಾ? ಎಷ್ಟು ಟೈಮ್ ಬೇಕಾಗಬಹುದಂತೆ ಇಷ್ಟೆಲ್ಲವನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅವ್ರು ಎಂದಿನಂತೆ ಈ ಜ್ಯುವೆಲ್ಲರಿ ಶಾಪ್ ಅನ್ನ ಆರಂಭ ಮಾಡೋದಕ್ಕೆ? ಓಕೆ, ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕೆ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು. ನಾವು ನಿಮಗೆ ತೋರಿಸ್ತಾ ಇದೀವಲ್ಲ, ಇದುವೇ ಜ್ಯುವೆಲ್ಲರಿ ಶಾಪ್. ನಿನ್ನೆ
ಸುರಿದಂತಹ ಭಾರಿ ಮಳೆಗೆ ವರುಣನ ಆರ್ಭಟಕ್ಕೆ ಇಡೀ ಒಂದು ಚಿನ್ನಾಭರಣದ ಅಂಗಡಿಯೇ ಮುಳುಗಡೆ ಆಗಿರೋದನ್ನ ನೀವಿಲ್ಲಿ ಗಮನಿಸಬಹುದು. ಚಿನ್ನವೇ ಅಲ್ಲಿ ತೇಲಿ ಹೋಗಿದೆ, ಆಭರಣಗಳೇ ಅಲ್ಲಿ ತೇಲಿ ಹೋಗಿದೆ, ಕಸಕಡ್ಡಿಗಳು ತೇಲಿ ಹೋಗುತ್ತೆ, ಮನೆಯಲ್ಲಿರುವಂತಹ ವಸ್ತುಗಳು ಸಾಮಾನುಗಳು ತೇಲಿ ಹೋಗುತ್ತೆ, ಸಾಮಗ್ರಿಗಳು ತೇಲಿ ಹೋಗುತ್ತೆ ಅಂತ ಹೇಳೋದನ್ನ ನಾವು ಇಷ್ಟು ದಿನ ಕೇಳ್ತಾ ಇದ್ವಿ, ದಿನಸಿ ಸಾಮಗ್ರಿಗಳು ಹೋಗುತ್ತೆ ಅಂತ. ಆದ್ರೆ ಇಲ್ಲಿ ಚಿನ್ನಾಭರಣನೇ ನೀರಿನಲ್ಲಿ ಕೊಚ್ಚಿ ಹೋಗಿದೆ, ನೀರಿನಲ್ಲಿ ತೇಲಿ ಹೋಗಿರೋದನ್ನ ಗಮನಿಸಬಹುದು. ಪ್ರವಾಹದಂತೆ ಅಲ್ಲಿ ನೀರು ನುಗ್ಗಿದೆ, 4.5 ಅಡಿ ಅಷ್ಟರಲ್ಲಿ ನೀರು ನುಗ್ಗಿದೆ ಅನ್ನೋದನ್ನ ಕೂಡ ಅಲ್ಲಿನ ಮಾಲೀಕರು ಹೇಳ್ತಾ ಇದ್ರು. ನಾವು ಬಿಬಿಎಂಪಿ ಅವರಿಗೆ ಕರೆ ಮಾಡಿದ್ವಿ, ಆದ್ರೆ ಯಾವುದು ಕೂಡ ಯಾರು ಸ್ಪಂದನೆ ಮಾಡಲಿಲ್ಲ. ಬಟ್ ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಹಾಗೇನೆ ಅಂಗಡಿಯ ಸಿಬ್ಬಂದಿಗಳೇ ಎಷ್ಟಾಗುತ್ತೋ ಅಷ್ಟು ತೇಲಿ ಹೋಗ್ತಾ ಇರುವಂತಹ ಜ್ಯುವೆಲ್ರಿಗಳನ್ನ ನಾವು ಅದನ್ನು ತೆಗೆದಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ ಅನ್ನೋದನ್ನ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಅಂಗಡಿಯನ್ನ ನಾವು ತೋರಿಸ್ತಾ ಇದೀವಲ್ಲ, ಅಂಗಡಿ ತುಂಬೆಲ್ಲ ಕಸ ತುಂಬಿಕೊಂಡಿದೆ. ಇನ್ನೊಂದು ಕಡೆ ಎಲ್ಲಾ ಕಡೆ ನೀರು ನೀರು ನೀರು. ಎಲ್ಲಾ ಗೋಲ್ಡ್ ಬಾಕ್ಸ್ ಗಳನ್ನ ತೆಗಿತಾ ಇದ್ರೆ, ಜ್ಯುವೆಲ್ರಿ ಬಾಕ್ಸ್ ಗಳನ್ನ ಅಲ್ಲಿ ತೆಗಿತಾ ಇದ್ರೆ ಎಲ್ಲಾ ಬಾಕ್ಸ್ ಗಳಲ್ಲೂ ನೀರು ತುಂಬಿಕೊಂಡಿದೆ. ಅವುಗಳನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ಕೂಡ ಈಗ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಇದನ್ನ ಸರಿ ಮಾಡೋದಕ್ಕೆ ಅವರಿಗೆ ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ನಿಮಿಷ ಬರ್ತೀನಿ ಅಂದ್ರು, ಬರಕ್ಕಾಗಿಲ್ಲ, ಅವರು ಬಂದಿಲ್ಲ. ಆಮೇಲೆ ಲೇಟಾಗಾದ್ರೂ ಬರ್ಬೋದಾಗಿತ್ತು, ಬಂದಿಲ್ಲ. ಅದು ಸೆಕೆಂಡ್ರಿ, ಬಟ್ ಆಗ್ಬಿಟ್ಟಿದೆ. ಏನ್ ಮಾಡುತ್ತೆ ಸಂಜು ಅಂತ. ಅಲ್ಲಿ ಯಾವ ರೀತಿಯಾದಂತಹ ದೃಶ್ಯಗಳು ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡಬಹುದು. ಕಸ ಕಡ್ಡಿಗಳು ತುಂಬಿಕೊಂಡಿದೆ ಅಲ್ಲಿ. ಜ್ಯುವೆಲ್ರಿ ಶಾಪ್ ಅದು. ಹಗಲು ರಾತ್ರಿ ಡೇ ಅಂಡ್ ನೈಟ್ ತುಂಬಾ ಕಷ್ಟಪಟ್ಟು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನ 3:30 ಟೈಮಲ್ಲಿ ಲಂಚ್ ಮುಗಿಸ್ಕೊಂಡು ಎಂಟ್ರಿ ಕೊಟ್ವಿ. ಇದೆಲ್ಲ ಬರೀ ಇಯರಿಂಗ್ ಏನಿಲ್ಲ ಅಂತಂದ್ರೆ 1750 ಸ್ಟಾರ್ಟಿಂಗ್ ಪ್ರೈಸು. ಲಂಚ್ ಮುಗಿಸ್ಕೊಂಡು ಎಂಟ್ರಿ ಕೊಟ್ವಿ. ಓನ್ಲಿ 3 ಮಿನಿಟ್ಸಲ್ಲಿ ಫುಲ್ ನೀರು ಬಂದ್ಬಿಟ್ಟಿದೆ. ಯಾರಿಗೂ ಅದನ್ನ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಎಷ್ಟು ಅವಾಯ್ಡ್ ಮಾಡಿದ್ರು ನಿಲ್ತಾ ಇಲ್ಲ. ನಮ್ಮನ್ನೇ ಫುಲ್ ಫೋರ್ಸ್ ಆಗಿ ಇದು ಮಾಡಿದೆ. ಅದರಿಂದ ಫೋರ್ಸ್ಗೆ ಫುಲ್ ಶೋಕೇಶ್ ಪೂರ ಡ್ಯಾಮೇಜ್ ಆಗಿ ಹಿಂದೆ ಹೋಗ್ಬಿಟ್ಟಿದೆ ನೀರು. ಯಾರು ಎಂಟ್ರಿ ಆಗೋದಕ್ಕಾಗಿಲ್ಲ. ಫುಲ್ ಎಲ್ಲ ಕರೆಂಟ್ವರೆಗೂ ನೀರು ಬಂದ್ಬಿಟ್ಟಿದೆ. ಯಾರು ಎಂಟ್ರಿ ಕೊಡೋಕ್ಕಾಗಿಲ್ಲ. ಫುಲ್ ಐಟಮ್ ಶೋಕೇಶ್ ಎಲ್ಲ ಇದೆಲ್ಲ ಫುಲ್ ಕೌಂಟರ್ ಇದ್ದಿದ್ದು ಎಲ್ಲ ಒಂದೇ ಸೈಡ್ ಹೋಗ್ಬಿಟ್ಟಿದೆ ಕೌಂಟರ್ಸ್. ಅದರೊಳಗಡೆ ತುಂಬ ಮಿನಿಮಮ್ ಒಂದು 2-5 ಕ್ರೋರ್ ತನಕ ಐಟಮ್ ಇತ್ತು. ಎಲ್ಲ ವೇಸ್ಟ್ ಆಗಿದೆ. ಯಾವುದು ಇವಾಗ ಯೂಸ್ ಮಾಡೋದಕ್ಕಂತೂ ಯಾವುದೂ ಆಗೋದಿಲ್ಲ. ನಮ್ಮ ಹೆಸರು ರಾಜು ಅಂತ. ಸೊ ಇದನ್ನ ಮತ್ತೆ ನಾವು ಅದನ್ನ ಕೊಡ್ತೀವಿ, ಗ್ರಾಹಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಹಾಳಾಗಿದೆ. ಚಿನ್ನಾಭರಣಗಳ ಡಿಸೈನ್ ಆಗಿರ್ಬೋದು ಅಥವಾ ಚಿನ್ನಾಭರಣಗಳೇ ಹಾಳಾಗಿ ಹೋಗಿರೋದ್ರಿಂದ ನಾವು ಅದನ್ನ ಬಳಕೆ ಮಾಡಿ ಅಥವಾ ಅದನ್ನ ನಾವು ಗ್ರಾಹಕರಿಗೆ ಕೊಡೋದಿಕ್ಕೂ ಆಗೋದಿಲ್ಲ. ಕೋಟಿಯಲ್ಲಿ ನಮ್ಗೆ ನಷ್ಟ ಉಂಟಾಗಿದೆ. 2.5 ಕೋಟಿ ನಷ್ಟ ಉಂಟಾಗಿದೆ. ಅದನ್ನೀಗ ಸ್ವಚ್ಛ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ನೀವು ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಆ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ವಿರುದ್ಧವೂ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಫ್ಲೋ ಆಯಿತು. ತುಂಬ ಫ್ಲೋ ಅಂದರೆ ಪ್ರವಾಹ ಹೇಗಾಗುತ್ತೆ ಆ ಥರ ಫ್ಲೋ ಆಯಿತು. ಕಂಪ್ಲೀಟಾಗಿ ಒಳಗಡೆ ನೀರು ಬಂದಿದ್ದರಿಂದ ಅರ್ಥಿಂಗ್ ಆಗುತ್ತೆ ಅನ್ನೋ ಚಾನ್ಸಸ್ಗೆ ನಾವು ಎಲ್ಲ ಹೊರಗಡೆ ಹೊರಟೋದ್ವಿ. ಸೊ ಇದು ನೀರು ಫ್ಲೋ ಆಗಬೇಕಲ್ಲ, ಅಲ್ಲಿ ನಮಗೆ ಡೌನ್ ಒಂದು ಇದಿದೆ, ಗೋಡೌನ್ ಇದೆ, ಅಲ್ಲಿ ಸ್ಟಾಕ್ಸು ಮತ್ತು ಬ್ಯಾಕ್ ಸೈಡ್ ಎಲ್ಲ ಸ್ಟಾಕ್ ಇಟ್ಟಿದ್ವಿ. ಆ ಫ್ಲೋಗೆ ವುಡ್ಡೆಲ್ಲ ಫುಲ್ ಕಟ್ಟಾಗ್ಬಿಟ್ಟು ಕೆಳಗಡೆ ಹೋಗಿ ಅಲ್ಲಿಂದ ನೀರು ಪಾಸ್ ಆಗಿದೆ ಹೊರಗಡೆ. ಎಲ್ಲ ಜ್ಯುವೆಲ್ಸ್ ತುಂಬಾನೇ ಕಾಸ್ಟ್ಲಿ. ಪ್ಲಸ್ ಕಾಸ್ಟ್ಲಿ ಅನ್ನೋದಕ್ಕಿಂತ ಒಂದೊಂದು ನಾನು ಕೈಯಾರೆ ಡಿಸೈನ್ ಮಾಡಿರೋ ಜ್ಯುವೆಲ್ಸ್ಗಳು ತುಂಬ ಇದೆ. ಸೊ ಅದು ಸ್ವಲ್ಪ ತುಂಬಾನೇ ಹರ್ಟ್ ಆಗ್ತಿದೆ, ಅದೊಂದು ಬೇರೆ. ಪ್ಲಸ್ ತುಂಬಾನೇ ಒಂದು 2.5 ಇಯರ್ವರೆಗೂ ನಮ್ದು ಲಾಸ್ ಆಯಿತು. ಪ್ರಿಯಾ ಅಂತ. ಕನ್ನಡದ ಅಮೃತ ವರ್ಷಿಣಿ ಸೇರಿದಂತೆ ಹಲವು ಚಲನಚಿತ್ರಗಳು ನಟಿಸಿದಂತಹ ಖ್ಯಾತ ನಟ ಶರತ್ ಬಾಬು ನಿಧನಗೊಂಡಿದ್ದಾರೆ. ದಕ್ಷಿಣ ಭಾರತದ ಜನಪ್ರಿಯ ನಟ ಶರತ್ ಬಾಬು ನಿಧನ ಹೊಂದಿದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಶರತ್ ಬಾಬು ಇವತ್ತು ವಿಧಿವಶರಾಗಿದ್ದಾರೆ. ಕರ್ನಾಟಕದ ಅಮೃತ ವರ್ಷಿಣಿ ಸೇರಿದಂತೆ ಅನೇಕ ಚಲನಚಿತ್ರಗಳಲ್ಲಿ ತನ್ನದೇ ಆದಂತಹ ನಟನೆಯಿಂದ ಛಾಪು ಮೂಡಿಸಿದಂತಹ ನಟ ಇವತ್ತು ವಿಧಿವಶರಾಗಿದ್ದಾರೆ. ಹೈದರಾಬಾದ್ನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಬಹುಭಾಷಾ ನಟ, ಬಹು ಅಂಗಾಂಗ ವೈಫಲ್ಯದಿಂದ ಶರತ್ ಅವರು ಬಳಲ್ತಾ ಇದ್ರು. 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಶರತ್ ಬಾಬು ಅವರು ನಟಿಸಿದ್ದಾರೆ.
ಕನ್ನಡದಲ್ಲೇ ಸುಮಾರು 20ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಶರತ್ ಬಾಬು ಅಭಿನಯ ಮಾಡಿದ್ದು. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಅವರು ಬಳಲ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಲ್ಲಿ ಸ್ವಲ್ಪ ಚೇತರಿಸಿಕೊಂಡ ನಂತರ ಅವರನ್ನ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಅವರ ಆರೋಗ್ಯದಲ್ಲಿ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದ್ರಿಂದ ಹೈದರಾಬಾದ್ನ ಎಐಜಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಕೆಲವು ದಿನಗಳ ಹಿಂದೆ ಕೂಡ ಅವರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಆದ್ರೆ ಚೇತರಿಸಿಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಈಗ ಅವರ ಒಂದು ಚೇತರಿಕೆ ಕಾಣದೆ ವಿಧಿವಶರಾಗಿದ್ದಾರೆ. ಅವರ ಬಗ್ಗೆ ಕನ್ನಡ ಚಲನಚಿತ್ರಗಳು ಸೇರಿದಂತೆ ಉಳಿದಂತೆ ಮಾಹಿತಿಯನ್ನು ಕೊಡೋದಂತೆ. ಎಷ್ಟು ನವಿತಾ, ಇವತ್ತು ಭಾರತೀಯ ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ತುಂಬಲಾರದ ನಷ್ಟ ಅಂತ ಅನ್ಬೋದು. ಏನಕ್ಕೆ ಅಂದ್ರೆ ಶರತ್ ಬಾಬು ಅವರು ಭಾರತೀಯ ಚಿತ್ರರಂಗದ ಒಂದು ಪರಬ, ಅದರಲ್ಲೂ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಇರುವಂತಹ ಭಾಷೆಗಳ ಎಲ್ಲಾ ಚಿತ್ರಗಳಲ್ಲೂ ಕೂಡ ನಟಿಸಿದ್ರು. ಸೊ ಅವರನ್ನ ಇವತ್ತು ಕಳ್ಕೊಂಡಿರೋದು ತುಂಬಾ ನೋವಿನ ವಿಚಾರ ಅಂತ ಅನ್ಬೋದು. ಏನು ಕಳೆದ ಒಂದು 2-3 ತಿಂಗಳಿಂದನೂ ಸಹ ಅವರ ಆರೋಗ್ಯದಲ್ಲಿ ಒಂದು ಏರುಪೇರಾಗಿತ್ತು. ಕೊರೋನಾ ಬಂದು ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತ ಒಂದು ವಿಚಾರ ಆಯ್ತು. ಅದಾದ ನಂತರ ನಿರಂತರವಾಗಿ ಅವರಿಗೆ ಒಂದು ಚಿಕಿತ್ಸೆ ನಡೀತಾ ಇತ್ತು. ಅದಾದ ನಂತರ ಅವರ ಆರೋಗ್ಯದಲ್ಲಿ ಒಂದು ಪರಿಸ್ಥಿತಿ ತುಂಬಾ ಬಿಗಡಾಯಿಸಿ ಅವರ ಬಹು ಅಂಗಾಂಗಗಳು ಕೂಡ ಕಾರ್ಯವನ್ನು ನಿಲ್ಲಿಸಿದ್ದು ಅನ್ನುವಂತ ವಿಚಾರ ಇತ್ತು. ಅದಕ್ಕೂ ಕೂಡ ಅವರು ಚೆನ್ನೈಯಿಂದ ಒಂದು ಟ್ರೀಟ್ಮೆಂಟ್ ತಗೋತಾ ಇದ್ರು. ಅದಾದ ನಂತರ ಅವ್ರನ್ನ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಬೆಂಗಳೂರಿನಲ್ಲಿ ಇರುವಂತಹ ವೈದ್ಯರನ್ನು ಡೈರೆಕ್ಟ್ ಆಗಿ ವರ್ಚುವಲ್ ಮುಖಾಂತರ ಸಂಪರ್ಕ ಮಾಡ್ಕೊಂಡು ಒಂದು ಚಿಕಿತ್ಸೆಯನ್ನು ಕೊಡುವಂತ ಒಂದು ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತು ಆ ಚಿಕಿತ್ಸೆ ಫಲಿಸದೆ ಶರತ್ ಬಾಬು ಅವರು ಒಂದು ವಿಧಿವಶರಾಗಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ. ಸದ್ಯಕ್ಕೆ ಹೈದರಾಬಾದ್ನಲ್ಲಿ ಅವರ ಒಂದು ಪಾರ್ಥಿವ ಶರೀರ ಇರುವಂತದ್ದು. ಸೊ ಯಾವ ಕ್ಷಣದಲ್ಲಿ ಅವರು ಏನಾದ್ರು. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಹಾಸನದಲ್ಲಿ ಮಳೆಯ ಆರ್ಭಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಿರುಗಾಳಿಗೆ ಹಾರಿ ಹೋಗಿದೆ ಮನೆಯ ಮೇಲ್ಛಾವಣಿ, ಧರೆಗುರುಳಿದೆ ವಿದ್ಯುತ್ ಕಂಬ, ಜನಜೀವನ ಅಸ್ತವ್ಯಸ್ತ ಆಗಿದೆ. ಮದುವೆಯ ಸಂಭ್ರಮವನ್ನೂ ಕೂಡ ಈ ಮಳೆ ಕಸಿದುಕೊಂಡಿದೆ. ಮದುವೆಗೆ ಅಂತ ತಂದಿದ್ದ ವಸ್ತುಗಳೆಲ್ಲವೂ ನೀರು ಪಾಲಾಗಿದೆ, ಬೀದಿ ಪಾಲಾಗಿದೆ. ಸಾವಿರಾರು ಬೆಲೆಯ ಸೀರೆ, ಬಟ್ಟೆ, ವಸ್ತುಗಳು ಬೀದಿ ಪಾಲಾಗಿದೆ. ಹಾಸನದಲ್ಲೂ ಮಳೆಯ ಅಬ್ಬರಕ್ಕೆ ಅನಾಹುತಗಳು, ಅವಾಂತರಗಳು ಆಗಿದ್ದ ಅಷ್ಟಿಷ್ಟಲ್ಲ, ಮದುವೆಯ ಸಂಭ್ರಮವನ್ನು ಕೂಡ ಹಾಳು ಮಾಡಿದೆ. ಜೂನ್ 4ರಂದು ನಿಶ್ಚಯವಾಗಿತ್ತು ಅಲ್ತಾಫ್ ಅನ್ನುವರ ತಂಗಿ ಮದುವೆ. ಮಳೆ ಹಾನಿಯಿಂದಾಗಿ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಈ ಕುಟುಂಬ. ಮಳೆ ಬಂತು, ನಮ್ಮ ಮಕ್ಕಳಿಗೆಲ್ಲ ಮನೆ ಮತ್ತು ಚಾವಣಿ ಎಲ್ಲ ಹೋಗ್ಬಿಟ್ಟಿದೆ. ನನ್ನ ತಂಗಿದ್ದು 10 ದಿವಸ ಮದುವೆ ಇತ್ತು. ಆ ಮದುವೆದು ತಂಗಿದ್ದು ಬಟ್ಟೆ ಗಿಟ್ಟೆ ಎಲ್ಲ ಇದಾಗ್ಬಿಟ್ಟಿದೆ. ಎಣ್ಣೆ ಅಕ್ಕಿ ಎಲ್ಲ ಬಿದ್ದು ಎಲ್ಲ ಹಾಳಾಗ್ಬಿಟ್ಟಿದೆ. ನಾವು ಬಡವರು ಸರ್, ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡ್ಕೊಳಕ್ಕಂತೂ ಆಗಲ್ಲ. ಯಾರಾದ್ರೂ ಸಹಾಯ ಮಾಡಿ ನಮಗೆ ಮಾಡಿಕೊಡ್ಬೇಕು. ಇನ್ನೊಂದು ತಂಗಿ ಮದುವೆ ಸಾಲ ಮಾಡಿ ಮನೆ ತವನೇ ಮಾಡ್ಬೇಕಂತ ಇದ್ದು, ಈಗೆಲ್ಲ ಮನೆ ಇದಾಗ್ಬಿಟ್ಟಿದೆ. ಎಲ್ಲಾರ ಹೋಗಿ ಇದು ಮಾಡಿ ಮದುವೆ ಮಾಡಬೇಕು. ಮಕ್ಕಳು ರೂಮಲ್ಲಿ ಮಲಗಿದ್ದು, ಮಳೆ ಜೋರಾಗಿ ಬಂತಲ್ಲ, ಒಂದೇ ಸಲ ಭಡ್ ಅಂತ ಅವಾಜಿ ಬಂತು. ಅವಾಜಿ ಬಂತಲ್ಲ ಅಂತ ಮಕ್ಳಿಗೆ ಹೇಳ್ಕೊಂಡಿದ್ದು ಅಷ್ಟೇ ಸರ್. ಎಲ್ಲ ಚಾವಣಿನೇ ಭಡ್ ಅಂತ ಕೆಳಗಡೆ ಬಿದ್ದು. ಏನಾದ್ರು ಮಕ್ಳ ಮೇಲೆ ಬಿದ್ದೋಗ್ತಾರೆ, ಏನು ಮಾಡ್ಬೇಕು ಸರ್? ನಾವು ಬಡವರು, ನಮಗೆ ಯಾರು ಸಹಾಯ ಮಾಡ್ತಾರೆ ಸರ್? ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಮನೆಗೆ ಬರಲ್ಲ ಅಂತ ಕೂತಿದ್ದಾರೆ ಸರ್. ಮನೆಗೆ ಎಲ್ಲ ಮತ್ತೆ ಮನೇಲಿ ಬಿಟ್ಟು ಬಂದಿದ್ದೀನಿ. ಎಲ್ಲ ರಿಪೇರಿ ಮಾಡಿ ಎಲ್ಲ ಕಟ್ಬಿಟ್ಟು ಎಲ್ಲ ಮಾಡಿದೋ. ಇನ್ನೇನು ಮನೆಗೆ ಬರೋ ಟೈಮ್ನಲ್ಲಿ ಈ ರೀತಿ ಮಳೆ ಬಿದ್ದು ಮಳೆ ಬಂದ್ಬಿಟ್ಟು ಹಿಂಗೆ ತೊಂದರೆ ಆಗಿತ್ತು ನಮಗೆ. ನಿಲ್ಲಕ್ಕೆ ನಳ್ಳಿಲ್ಲ ನಮಗೆ. ಅದಕ್ಕೋಸ್ಕರ ಎಲ್ಲರೂ ಎಲೆಕ್ಷನರ್ ಎಲ್ಲರೂ ಬೇಡಿದೆ. ನಾವು ಕೇಳಿ ಎಲ್ಲ ಫೋನ್ ಮಾಡಿ ಕರೆದ್ರು, ಯಾರು ಬಂದಿಲ್ಲ. ಇನ್ನು ಇವರು ಅಧ್ಯಕ್ಷರು ಅವರೆಲ್ಲ ಕರೆದು ಒಬ್ಬರು ಬಂದಿಲ್ಲ. ಒಂದು ವಾರ್ಡ್ದರು ಮಾಡ್ತಾರು, ಒಬ್ಬರು ಏನು ಎಂತು ಅಂತ ಒಬ್ಬರು ಬಂದು ನಮಗೆ ಏನೋ ಸಹಾಯ ಮಾಡಿ. ರಾಜ್ಯದಲ್ಲಿ ನಿನ್ನೆ ಸುರಿದ ಅಕಾಲಿಕ ಮಳೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಗುಡುಗು ಸಹಿತ ಭಾರೀ ಮಳೆಯಿಂದ ರಾಜ್ಯದಾದ್ಯಂತ ಹಲವೆಡೆ ಜನ ಪ್ರಾಣ ಬಿಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಭಾನುರೇಖಾ ಸಾವನ್ನಪ್ಪಿದ್ದಾರೆ. ಕೆಪಿ ಅಗ್ರಹಾರದಲ್ಲಿ ರಾಜಕಾಲುವೆಗೆ ಯುವಕ ಬಲಿಯಾಗಿದ್ದಾನೆ. ಕರುನಾಡಲ್ಲಿ ಸಿಡಿಲಬ್ಬರದ ಮಳೆಯ ಒಟ್ಟಾರೆ ಎಫೆಕ್ಟ್ ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಅಂಡರ್ ಪಾಸ್ ಸೋರ್ತಾ ಇರೋದನ್ನ ನೀವು ಗಮನಿಸಬಹುದು. ಓಕಳಿಪುರಂನಲ್ಲಿರುವಂತಹ ಅಂಡರ್ ಪಾಸ್ ಯಾವ ರೀತಿಯಾಗಿ ಸೋರ್ತಾ ಇದೆ, ಅದರಿಂದ ಇನ್ನೆಲ್ಲ ಅನಾಹುತಗಳು ಆಗಬಹುದು. ಅದಕ್ಕಿಂತ ಮುಂಚಿನ ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕು ಇಲ್ಲಿ. ಇನ್ನು ಓಕಳಿಪುರಂನ ಈ ಒಂದು ಅಂಡರ್ ಪಾಸ್ ಆದ್ರೆ, ಮತ್ತೊಂದು ಕಡೆ ಸಿಡಿಲಿಗೆ ತೆಂಗಿನ ಮರ ಅಲ್ಲಿ ಧಗಧಗಿಸಿದ ಘಟನೆ ಕೂಡ ನಡೆದಿದೆ. ಅಲ್ಲಿ ಬೆಂಕಿಯ ಕೆನ್ನಾಲಿಗೆಯನ್ನ ಗಮನಿಸಬಹುದು ತೆಂಗಿನ ಮರದಲ್ಲಿ. ಇದು ದಾವಣಗೆರೆಯ ಚನ್ನಗಿರಿಯಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಜೋಳದ ಬೆಳೆ ನಾಶ ಆಗಿದೆ. ಚಾಮರಾಜನಗರದ ಹನೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಅನೇಕ ಅವಾಂತರಗಳಾದ ಬೆಳೆ ನಷ್ಟ ಆಗಿದೆ.
ಅದೇ ರೀತಿಯಾಗಿ ದಾವಣಗೆರೆಯ ಬೂದಿಹಾಳ್ನಲ್ಲಿ 100 ಎಕರೆ ಭತ್ತ ನಾಶ ಆಗಿದೆ. ರೈತರಂತೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಚಾಮರಾಜನಗರದ ಸಂತೆಮರಹಳ್ಳಿಯಲ್ಲಿ ಬಾಳೆ ತೋಟಗಳೇ ನೆಲಕಚ್ಚಿದೆ. ರೈತರಂತೂ ಮಳೆಯಿಂದಾಗಿ ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಆಯ್ತಲ್ಲಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಹೂತು ಕೂತಿದ್ದಾರೆ. ಇನ್ನೊಂದು ಕಡೆ ರಣಮಳೆಗೆ ಮಾವು ನೆಲಕಚ್ಚಿದ್ದು ಕೋಲಾರದ ಶ್ರೀನಿವಾಸಪುರದಲ್ಲಿ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಅದೇ ರೀತಿಯಾಗಿ ಜಮೀನುಗಳಲ್ಲಿ ನೀರು ನಿಂತಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಇದು ಚಿತ್ರದುರ್ಗದಲ್ಲಿ ಕಂಡುಬಂದಂತಹ ದೃಶ್ಯ. ತಾವು ಕೃಷಿಯನ್ನ ಮಾಡಿದ್ವಿ, ಅಟ್ಲೀಸ್ಟ್ ಅಲ್ಲಿ ತೋಟದಲ್ಲಿ ನೋಡಿದ್ರೆ, ಜಮೀನಲ್ಲಿ ನೋಡಿದ್ರೆ ಈಗ ಅಲ್ಲಿ ಬರೀ ನೀರೇ ಕಾಣಿಸ್ತಾ ಇದೆ ಅಂತ ಹೇಳಿ ರೈತರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಬಿರುಗಾಳಿ ಮಳೆಗೆ ಗುಲಾಬಿಯ ತೋಟವೇ ಅಲ್ಲಿ ಹಾಳಾಗಿರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಇದು ಆನೇಕಲ್ನ ಕರಕಲ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಬೆಂಗಳೂರಲ್ಲಿ ಕೆಲವು ಡೇಂಜರ್ ಅಂಡರ್ ಪಾಸ್ಗಳಿವೆ. ಅವುಗಳಿಂದ ಆದಂತಹ ಅನಾಹುತ ಅಷ್ಟಿಷ್ಟಲ್ಲ. ಎಲ್ಲೆಲ್ಲಿದೆ, ಏನೇನು ಆಗಿದೆ ಅನ್ನೋದರ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಇದೆಯಲ್ಲ, ಅದು ಇವತ್ತಿನಿಂದ ಬಂದ್ ಆಗಿದೆ. ನಿನ್ನೆ ನಡೆದಂತಹ ದೊಡ್ಡ ದುರಂತ ಹೇಗಾಯಿತು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಒಬ್ಬರ ಜೀವವೇ ಅಲ್ಲಿ ಹೋಗಿದೆ, ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅಲ್ಲಿ ಆದಂತಹ ಒಂದು ಅವಾಂತರದಿಂದ, ಅಲ್ಲಿ ಆದಂತಹ ಅವೈಜ್ಞಾನಿಕ ಕಾಮಗಾರಿ ಆಗಿರುವುದು, ಅವೈಜ್ಞಾನಿಕತೆಯಿಂದ ಅಲ್ಲಿ ಒಬ್ಬರ ಜೀವವೇ ಹಾರಿ ಹೋಗಿದೆ, ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಇನ್ನು ಸದಾಶಿವನಗರದ ಅಂಡರ್ ಪಾಸ್ ನಲ್ಲಿ ಡ್ರೈನೇಜ್ ವ್ಯವಸ್ಥೆಯೇ ಸರಿ ಇಲ್ಲ. ಅದನ್ನ ನೀವು ಗಮನಿಸಬಹುದು. ಅಲ್ಲಿ ಎಂತಹ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಅದು ಮತ್ತೊಂದು ಮಳೆ ಬಂದ್ರೆ ಇದು ಇನ್ನೊಂದು ರೀತಿಯಾದಂತಹ ದುರಂತಕ್ಕೆ ಕಾರಣ ಆಗುವಂತಹ ಎಲ್ಲಾ ಸಾಕ್ಷಿಗಳು ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಕನಿಂಗ್ಹ್ಯಾಮ್ ರೋಡ್ ನಲ್ಲೂ ಕೂಡ ಅಷ್ಟೇ ಅಂಡರ್ ಪಾಸ್ ಇದ್ರೂ ಕೂಡ ಇನ್ನೂ ಅಲ್ಲಿ ನೀರು ಹರಿದಿಲ್ಲ. ಅದನ್ನ ನೀವು ನೋಡ್ತಾ ಇದ್ದೀರಾ, ಹಾಗೇ ಇದೆ ನೀರು. ಅಲ್ಲಿ ಇನ್ನು ಯಾವ್ಯಾವ ರೀತಿಯ ಸಮಸ್ಯೆಗಳು ಆಗುತ್ತೋ, ಯಾವ್ಯಾವ ರೀತಿಗೆ ಜನರ ತೊಂದರೆಗೆ ಒಳಗಾಗಬೇಕು, ಅಲ್ಲಿವರೆಗೂ ಕೂಡ ಇವರು ಸರಿಯಾದಂತಹ ವ್ಯವಸ್ಥೆ ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ. ಓಕಳಿಪುರಂನ ಅಂಡರ್ ಪಾಸ್ ಅನ್ನ ನೀವೀಗ ಗಮನಿಸಿದ್ರೆ, ಅಲ್ಲಿ ಮಳೆ ಬಂದ್ರೆ ಸಾಕು, ಆ ನಂತರ ಅದು ನಾವು ಕೆಸರುಗದ್ದೆ ಅಂತ ಹೇಳ್ತೀವಲ್ಲ ಹಳ್ಳಿಗಳಲ್ಲೆಲ್ಲ, ಅದೇ ಸೇಮ್ ಸಿಚುವೇಶನ್ ಅಲ್ಲಿ ಕೆಸರುಮಯ ಆಗಿರುತ್ತೆ. ಅಲ್ಲಿ ಅಂತಹ ಒಂದು ಸಿಚುವೇಶನ್ ಓಕಳಿಪುರಂನ ಅಂಡರ್ ಪಾಸ್ ಅಲ್ಲಿ ನೀವು ಗಮನಿಸಬಹುದು. ಬೆಂಗಳೂರಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ 404 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ರಾಜ್ಯದಲ್ಲಿ ಒಟ್ಟು 44 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ. ಬೆಂಗಳೂರು ನಗರ ಹಾಗೂ ಗ್ರಾಮಾಂತರದಲ್ಲಿ 158 ಕಂಬಗಳಿಗೆ ಹಾನಿಯಾಗಿದೆ. ಬೆಂಗಳೂರಿನ ನಗರ ಹಾಗೂ ಗ್ರಾಮಾಂತರದಲ್ಲಿ 18 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ. ಒಟ್ಟಾರೆಯಾಗಿ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರಿನ ಜನರ ಜೀವನವೇ ಅಸ್ತವ್ಯಸ್ತ ಆಗಿದೆ. ರಾಜ್ಯದಲ್ಲಿ ಒಟ್ಟು 44 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ. ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ರಾಜ್ಯದಲ್ಲಿ ಇಷ್ಟ ಆದ್ರೆ ನಾವು ಬೆಂಗಳೂರಿನ ಕಥೆಯನ್ನ ಕೂಡ ಹೇಳ್ತಾ ಇದ್ವಿ. ಬೆಂಗಳೂರಲ್ಲಿ ಒಟ್ಟಾರೆಯಾಗಿ ನಗರ ಹಾಗೂ ಗ್ರಾಮಾಂತರದಲ್ಲಿ 158 ಕಂಬಗಳಿಗೆ ಹಾನಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, 18 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ.